ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ವಿಚಾರ ಅಂದರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಕೋರಿ ದಾಖಲಾಗಿರುವ ಎಲ್ಲ ಅರ್ಜಿಗಳ ವಿಚಾರಣೆ ನಾಳೆ ಸುಪ್ರೀಂ ಕೋರ್ಟ್ನ ಸಿಜೆ ಸೂರ್ಯಕಾಂತ ಪೀಠದಲ್ಲಿ ನಡೆಯುತ್ತೆ. ಇನ್ನು ಸಿಇಒ ಅಧಿಕಾರಗಳನ್ನು ಅಯೋಧ್ಯೆ ಟ್ರಸ್ಟ್ ನಿರ್ಧಾರ ಮಾಡುತ್ತೆ ಹೊರತು ಸರ್ಕಾರ ಅಲ್ಲ ಅಂತ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಹೇಳಿದ್ದಾರೆ. ಟ್ರಸ್ಟ್ನಲ್ಲಿ ಭಕ್ತರ ನಂಬಿಕೆಯನ್ನು ಎತ್ತಿ ಹಿಡಿಯೋದು ಸಿಇಒ ಅವರ ಪ್ರಾಥಮಿಕ ಜವಾಬ್ದಾರಿ. ಹೊಸ ಸಿಇಒ ಹಣಕಾಸಿನ ವ್ಯವಸ್ಥೆಗಳನ್ನ ಸಹ ನೋಡ್ಕೋತಾರೆ. ಇದರಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇರಲ್ಲ ಅಂತ ಮಿಶ್ರಾ ಅವರು ತಿಳಿಸಿದ್ದಾರೆ. ಸಿಇಒ ನೇಮಕ ಸಂಬಂಧ ಜುಲೈ 22ರಂದು ಮಹತ್ವದ ಸಭೆ ಕೂಡ ನಿಗದಿಯಾಗಿದೆ. ಇನ್ನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಪ್ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಪ್ರಧಾನಿ ಮೋದಿ ಮೌನವನ್ನು ಪ್ರಶ್ನೆ ಮಾಡಿದ್ದಾರೆ. ದೇಶದ ಜನರು ಬಿಜೆಪಿ RSS ಅನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಈ ಕಳವು ಪ್ರಕರಣದಲ್ಲಿ ಕೆಲವೇ ಕಾರ್ಮಿಕರು ಭಾಗಿಯಾಗಲು ಸಾಧ್ಯ ಇಲ್ಲ. ಸರ್ಕಾರ ಕೂಡ ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರ ತನಿಖೆ ಆಗಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಖಂಡಿಸಿದ್ದಾರೆ. ಇನ್ನು ಆಪ್ ನಾಯಕ ಕೇಜ್ರಿವಾಲ್ ಕೂಡ ಇಡೀ ವ್ಯವಸ್ಥೆಯೇ ಕಳ್ಳರು ಖದೀಮರ ರಕ್ಷಣೆಗೆ ನಿಂತಿದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬದ್ರಿನಾಥ ದೇಗುಲ ದೇಣಿಗೆ ಹಗರಣಗಳ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಬದ್ರಿನಾಥ ಕೇದಾರನಾಥ ದೇಗುಲದ ಸಿಇಒಗೆ ಉತ್ತರಾಖಂಡ ಸಿಎಂ ಧಾಮಿ ಸೂಚನೆ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸರ್ಕಾರದ ಟಾರ್ಗೆಟ್ ನಡುವೆಯೇ ಬೆಳಗಾವಿಯಲ್ಲಿ 3ನೇ ದಿನದ RSS ಬೈಠಕ್ ಯಶಸ್ವಿಯಾಗಿ ನಡೆದಿದೆ. ಸರಸಂಚಾಲಕ ಮೋಹನ್ ಭಾಗವತ್, ದತ್ತಾತ್ರೇಯ ಹೊಸಬಾಳೆ ನೇತೃತ್ವದಲ್ಲಿ RSS ವಾರ್ಷಿಕ ರಾಷ್ಟ್ರೀಯ ಪ್ರಾಂತ ಸಂಚಾರ ಬೈಠಕ್ ಅಂತ್ಯವಾಯಿತು. ಸಭೆಯಲ್ಲಿ ದೇಶದ 226 ಪ್ರಚಾರಕರು, 83 ಸಂಘ ಶಿಕ್ಷಾ ವರ್ಗ, 12 ಕಾರ್ಯಕರ್ತ ವಿಕಾಸ ವರ್ಗಗಳು ಭಾಗಿಯಾಗಿದ್ವು. ಪ್ರಸ್ತುತ ದೇಶ ಸನ್ನಿವೇಶಗಳ ಕುರಿತು ಬೈಠಕ್ನಲ್ಲಿ ಚರ್ಚೆ ಮಾಡಲಾಯಿತು. ರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಬಗ್ಗೆ ಬೈಠಕ್ನಲ್ಲಿ ಚರ್ಚೆ ಆಯಿತು. ಅಖಿಲ ಭಾರತ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಡ್ಕರ್ ಮಾತನಾಡಿ ದೇಣಿಗೆ ಅವ್ಯವಹಾರ ಕುರಿತು SIT ತನಿಖೆ ನಿರ್ಣಾಯಕ ಹಂತ ತಲುಪುವ ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತ RSSಗೆ ಅನುಮತಿ ಕಡ್ಡಾಯ ಎಂಬ ಪ್ರಿಯಾಂಕ ಖರ್ಗೆ ವಾದವನ್ನು ಮಾಜಿ ಸಚಿವ ಶರಣಬಸಪ್ಪ ದರ್ಶನಾಪುರ ಸಮರ್ಥಿಸಿಕೊಂಡರು. ಯಾರೇ ಹೋರಾಟ ಮಾಡಬೇಕಾದ್ರೆ ಅನುಮತಿ ಪಡಿತಾರಾ ಇಲ್ವಾ ಹೇಳಿ, RSSಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. बैठक में सभी ने श्री राम जन्मभूमि मंदिर में दान पेटी चढ़ावे की गिनती में हुई अनियमितता की घटना पर दुख व्यक्त किया. चल रही SIT व पुलिस कार्रवाई निर्णायक मोड़ पर पहुंचेगी. यह ಈಗ ಸ್ಟ್ರೈಕ್ ಮಾಡೋರು ಸಾಮಾನ್ಯ ಮನುಷ್ಯರನ್ನು ಸಂಘಟನೆಗಳು ತೊಗೊಂತಾರಲ್ಲ ಪರ್ಮಿಷನ್. ಅಂದ್ರೆ ಇಂದ ನೀವು ಬ್ಯಾಂಕ್ ದರೋಡೆ ಮಾಡಿದ್ರೆ ಈಗಲೂ ಬ್ಯಾಂಕ್ ದರೋಡೆ ಮಾಡ್ಲಿಕ್ಕೆ ಬಿಡಬೇಕ ನಿಮ್ಗೆ? ಈಗ ಯಾವುದೇ